ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಮೊನ್ನೆ ಸಂಚಿಕೆಯಲ್ಲಿ ನಾವೇನೋ ಒಂದು ಕೆಲಸ ಮಾಡೋಕ್ಕೆ ಹೋದರೆ ಅದನ್ನು ನಷ್ಟ, ದುಃಖ, ಅಶಾಂತಿ. ಯಾವುದೋ ಒಂದು ಕೆಲಸ ಶುರು ಮಾಡ್ತೀನಿ, ನಷ್ಟ ಆಯಿತು. ಬಿಸ್ನೆಸ್ ಮಾಡೋಕ್ಕೆ ಹೋದೆ, ನಷ್ಟ ಆಯಿತು. ಒಂದು ಕೆಲಸಕ್ಕೆ ಸೇರಿಕೊಂಡೆ, ಅಲ್ಲೊಂದು ಥರ ತೊಂದರೆ ಆಯಿತು, ಸಂಬಳನೇ ಕೊಡಲಿಲ್ಲ. ಇನ್ಯಾವುದೋ ಒಂದು ಮನೆ ಕಟ್ಟಕ್ಕೆ ಅಂತ ಹೋಗ್ತೀನಿ, ಸಿಕ್ಕಾಪಟ್ಟೆ ನಷ್ಟ ಆಯಿತು. ಆ ನಷ್ಟ ನನಗೆ ತುಂಬ ದುಃಖ ಕೊಡ್ತು. ಕೆಲಸದಿಂದ ದುಃಖ, ನಾವು ಮಾಡೋ ಕೆಲಸದಿಂದ ದುಃಖ ಬರ್ತದೆ. ಅದಕ್ಕೇನು ಕಾರಣ? ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋ ವಿಚಾರನ ನಾವು ಮೊನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಎರಡನೇದು, ನಾವೇನಾದ್ರು ಕೆಲಸ ಮಾಡೋಕ್ಕೆ ಹೋದರೆ ಸಾಕು, ನಮಗೆ ಶತ್ರುಗಳು ಸೃಷ್ಟಿಯಾಗ್ಬಿಡ್ತಾರೆ. ನಮ್ಮ ಕೆಲಸ, ನಮ್ಮ ದುಡ್ಡು, ನಮ್ಮದೇ ಆದಂಥ ಬೆವರು ಸುರಿಸಿ ಶ್ರಮ ವಹಿಸಿ ನಾವು ಕೆಲಸ ಮಾಡೋಕ್ಕೆ ಹೋದರೆ ಶತ್ರುಗಳು ಸೃಷ್ಟಿಯಾಗ್ಬಿಡ್ತಾರೆ. ನಮಗೆ ರಕ್ಷಣೆನೇ ಇಲ್ಲ. ಈ ಥರದ್ದು ಭಾಳಷ್ಟು ನಡೀತಾ ಇದೆ ನಮ್ಮ ಬದುಕಿನಲ್ಲಿ. ನಿನ್ನೆ ಸಂಚಿಕೆಯಲ್ಲಿ ನಾವೇನಾದರೂ ಕೆಲಸಕ್ಕೆ ಹೋದಾಗ ಯಾರೋ ಬಂದು ನಮ್ಗೆ ಅಡ್ಡಿ ಮಾಡೋದು, ತಡೆಯೋದು, ಹೊಡೆಯೋದು, ಬೈಯೋದು, ಕಂಪ್ಲೇಂಟ್ ಕೊಡೋದು, ಏನಾದ್ರು ಒಂದು ತೊಂದರೆ ಮಾಡಿಬಿಟ್ಟು ನಮ್ಮನ್ನು ಆ ಕೆಲಸ ಮಾಡಿದವ್ರಿಗೆ ಮಾಡಿಬಿಡ್ತಾರೆ. ಅದಕ್ಕೆ ವೀರಭದ್ರ ತಂತ್ರ ಸಾಲಲ್ಲಿ ಹೇಳುವಂಥ ಒಂದು ವಿಶೇಷವಾದ ಮಂತ್ರತಂತ್ರವನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾವು ಮಾಡೋ ಕೆಲಸಕ್ಕೆ ಹಲವಾರು ವಿರೋಧಗಳು ಬರ್ತದೆ, ಅಪೋಸ್ ಮಾಡ್ತಾರೆ. ನೋಡಿ, ನಾವು ಮಾಡೋ ಕೆಲಸದಿಂದ ದುಃಖ ಬರ್ತಿತ್ತು, ನಷ್ಟ ಆಗ್ತಿತ್ತು. ನಾವು ಮಾಡೋ ಕೆಲಸಕ್ಕೆ ಹೋದಾಗ ನಮ್ಮ ರಕ್ಷಣೆನೇ ಇರೋದಿಲ್ಲ, ತೊಂದರೆಗಳು ಬರ್ತಾಯಿತ್ತು, ಶತ್ರುಗಳು ಸೃಷ್ಟಿ ಮಾಡ್ತಿದ್ರು ನಿನ್ನೆ ಸಂಚಿಕೆಯಲ್ಲಿ. ಇವತ್ತಿನ ಸಂಚಿಕೆ ಅದಕ್ಕೆ ಮುಂದುವರೆದ ಭಾಗ. ಏನಪ್ಪ ಅಂತಂದರೆ, ನಾವೇನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ವಿರೋಧಗಳು ಜಾಸ್ತಿ ಆಗುತ್ತೆ. ನಮಗೆ ವಿರೋಧ ಪಕ್ಷದವ್ರು ಜಾಸ್ತಿ ಇರ್ತಾರೆ. ಮೊನ್ನೆ ಅಪ್ಪ ಅಮ್ಮ ಇಬ್ಬರು ಮಗನಿಗೆ ಒಂದು ಹೆಣ್ಣು ನೋಡೋಕ್ಕೆ ಹೋಗಿದ್ರು. ನನ್ನ ಹತ್ರ ಬಂದು ಮೀಟ್ ಮಾಡಿದ್ರು. ಈ ಹುಡುಗಿ ನೋಡೋಕೆ ಹೋಗ್ತಿದ್ದೀವಿ, ಮದುವೆ ಮಾಡ್ಕೋಬೋದಾ? ಒಂದು ಸಲ ಹೋಗಿ ನೋಡಿ ವಾಪಸ್ ನಾವು ಮತ್ತೆ ಮದುವೆ ಮಾಡ್ಕೊಂಬಿಡ್ಬೇಕು. ಯಾವುದೇ ರೀತಿ ಕಾರಣದಿಂದ ರಿಜೆಕ್ಟ್ ಮಾಡೋ ವಿಷಯದಲ್ಲಿ ಯಾವುದೂ ಆಗಬಾರ್ದು. ಅದಕ್ಕೆ ಹುಡುಗಿ ಮ್ಯಾಚ್ ಆಗುತ್ತಾ ನೋಡಿ ಎಂದಾಗ ಮದುವೆ ಮಾಡ್ಕೋಬೋದು, ಚೆನ್ನಾಗಿದೆ ಅಂತ. ಸರಿ, ಅಪ್ಪ ಅಮ್ಮ ಮಗನಿಗೆ ಹೆಣ್ಣು ನೋಡೋಕ್ಕೆ ಅಂತ ಹೋಗಿದ್ದಾರೆ. ಅವ್ರಿಗಿಷ್ಟ ಆಯಿತು. ಒಳ್ಳೆ ಸಂಸ್ಕಾರ ಇರುವಂಥ ಮನೆ ಹುಡುಗಿ, ಒಳ್ಳೆ ಸಂಪ್ರದಾಯಸ್ಥರು, ದೈವ ಭಕ್ತಿ, ಪೂಜೆ ಪುರಸ್ಕಾರ, ಹಬ್ಬ ಆಚರಣೆಗಳು ಮಾಡಿರುವಂಥ ಮನೆ. ಈ ಹುಡುಗಿ ನಮಗೆ ಸೆಟ್ ಆಗ್ತಾಳೆ, ಒಳ್ಳೆ ಸ್ಪಿರಿಚುವಲ್ ಪವರ್ ಇದೆ ಅಂತ ಹೇಳಿ ನಾವು ಮಾಡ್ಕೊಬೋದು ಅಂಥೇಳಿ ಬಂದು ಮಗನಿಗೆ ಹೇಳಿದ್ರು. ಮಗನಿಗೆ ಅಪ್ಪ ಅಮ್ಮ ಹೇಳ್ತಾರಲ್ವ, ಮದುವೆ ಮಾಡ್ಕೊಳ್ಳೋಣ, ಅಪ್ಪ ಅಮ್ಮ ತೋರಿಸಿದ್ದು ಹುಡುಗಿ ಒಳ್ಳೆ ಆಶೀರ್ವಾದ ಮಾಡ್ತಾರಪ್ಪ ಅಂದ್ಬಿಟ್ಟು ಅವನೇನು ಮಾಡ್ದ, ಆಯ್ತಪ್ಪ ಅಂತ ಮದುವೆಗೆ ಒಪ್ಕೊಂಡ. ನೋಡಿದ್ರೆ ಮನೇಲಿ ದೊಡ್ಡ ಗಲಾಟೆ ಆಗ್ತಿದೆ. ಯಾರಿಂದ ಗಲಾಟೆ? ಏನಣ್ಣ, ನಿನ್ನ ಮಗನಿಗೆ ಎಲ್ಲೋ ಹೆಣ್ಣು ನೋಡೋಕ್ಕೆ ಹೋಗಿದ್ಯಂತೆ, ಮದುವೆ ಮಾಡ್ತಿದ್ಯಂತೆ, ನನ್ನ ಮಗಳು ಮದುವೆ ಮಾಡ್ಕೋಬೇಕು, ನಿನ್ನ ಮಗನಿಗೆ ಮದುವೆ ಮಾಡ್ಕೋಬೇಕು ನೀನು ಅಂಥೇಳಿ ಸಿಕ್ಕಾಬಟ್ಟೆ ಗಲಾಟೆ. ಆ ಹುಡುಗನಿಗೆ, ಮದುವೆ ಆಗೋ ಹುಡುಗ ಒಬ್ಳು ಅಕ್ಕ ಇದ್ದಾಳೆ. ಅವಳು ನನ್ನ ಮಗಳು ಮದುವೆ ಮಾಡ್ಕೋಬೇಕು ನಿನ್ನ ಮಗನಿಗೆ ಅಂತ ಅವಳು. ಮಗನಿಗೆ ಮದುವೆ ಮಾಡೋಕ್ಕೆ ವಿರೋಧಗಳು ಎರಡು. ಒಂದು ತಂಗಿ, ಇನ್ನೊಬ್ಳು ಅಕ್ಕ. ಹುಡುಗನಿಗೆ ಅಕ್ಕನ ಮಗಳು ಮದುವೆ ಮಾಡ್ಕೊಳ್ಳಿ ಅಂತ ಅಕ್ಕ, ತಂಗಿ ನನ್ನ ತಮ್ಮನಿಗೆ, ನಮ್ಮ ಅಣ್ಣನಿಗೆ ನನ್ನ ಮಗನ್ನೇ ಕೊಡಬೇಕು ಅಂತೇಳಿ. ನೋಡಿ ಹೆಂಗಿದೆ ವಿಚಿತ್ರ ಇದು. ಅವರು ಆ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದಂಗೆ ನೀವು ಮದುವೆ ಮಾಡ್ಕೊತೀಯ ಮಗನಿಗೆ, ನನ್ನ ಮಗಳು ಬಿಟ್ಟು ಅಂತ ಗಲಾಟೆ. ಅದಂಗೆ ಬಿಟ್ಟು, ಇವರು ಭಾಳ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅಕ್ಕನಿಗೆ ಏನು ಆಸೆ, ನನ್ನ ತಮ್ಮನಿಗೆ ನನ್ನ ಮಗಳು ಕೊಟ್ಬಿಟ್ರೆ ಆಸ್ತಿ ಇದೆ, ಹೆಂಗೂ ನನ್ನ ತಮ್ಮ ಹೆಂಗೂ ನಡೆದೋಗುತ್ತೆ ಅಂಥೇಳಿ. ನಾನು ಅವ್ರು ಕೇಳಿದ್ರು ಒಂದು ಸಲ, ನಮ್ಮ ಮಗಳು, ದೊಡ್ಡ ಮಗಳು ಮಗಳನ್ನ ಮದುವೆ ಮಾಡ್ಕೋಬೋದಾ ಅಂದರೆ, ಅಕಸ್ಮಾತ್ ಮದುವೆ ಮಾಡಿದ್ರೆ ಮಕ್ಕಳು ಸರಿಯಾಗಿ ಉಡೋದಿಲ್ಲ, ದೋಷ ಇದೆ, ಮ್ಯಾಚ್ ಆಗಲ್ಲ ಅಂತ ಹೇಳಿದ್ದೀನಿ ನಾನು. ಅವ್ರು ಅದನ್ನು ಮರ್ತುಬಿಟ್ಟು ಹೊರಗಡೆ ಹೆಣ್ಣು ತರಕ್ಕೆ ಅಂತ ಹೋಗಿದ್ದಾರೆ. ಹೊರಗಡೆ ನೋಡ್ಕೊಂಬಂದಿದ್ದಾರೆ. ಅಕ್ಕನ ಮಗಳನ್ನೇನಾದ್ರು ಮದುವೆ ಆದರೆ ಮಕ್ಕಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಮಕ್ಕಳಾಗ್ಬೋದು, ಆದರೆ ಸರಿಯಾಗಿ ಆಗೋದಿಲ್ಲ, ಮಕ್ಕಳಾಗ್ದೇನೂ ಇರ್ಬೋದು, ಒಂದೇ ತಾಯಿ ರಕ್ತ. ಅದನ್ನು ಹೇಳಿದೆ ಅವರಿಗೆ. ಆ ಹುಡುಗನಿಗೆ ಈ ಜನ್ಮದಲ್ಲಿ ಅಕ್ಕನ ತಂಗಿ ಮಕ್ಕಳು ಮದುವೆ ಮಾಡ್ಕೊಳ್ಳೋ ಯೋಗ ಇಲ್ಲ, ಮಾಡಿಕೊಂಡ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಎಷ್ಟೋ ಜನಕ್ಕೆ ಅಕ್ಕನ ಮಗಳು ಮದುವೆ ಮಾಡ್ಕೊಂಡು ಮಕ್ಕಳೇ ಆಗ್ತಿಲ್ಲ.
ಭಾಳ ಜನಕ್ಕೆ ಈ ತೊಂದರೆ ಇದೆ. ಸ್ವಂತ ಅಕ್ಕನ ಮಗಳು ಮದುವೆ ಮಾಡ್ಕೋಬಾರ್ದು. ಈ ಥರ ದೋಷ ಇದೆ ಅಂತ ಹೇಳಿದ್ಮೇಲೆ ಅಕ್ಕನೂ ತಂಗಿನೂ ಆ ಹುಡುಗನಿಗೆ ಮದುವೆನೇ ಆಗಬಾರ್ದು ಅಂಥೇಳಿ ಮಾಟ ಮಂತ್ರ ಶುರು ಮಾಡಿಬಿಟ್ಟಿದ್ದಾರೆ. ಮಾಟ ಮಂತ್ರ. ನನ್ನ ಮಗಳನ್ನೇ ಮದುವೆ ಮಾಡ್ಕೊಳ್ಳೋಕೆ ಮತಿ ಕೊಡುವಂಥ ವಶೀಕರಣ. ಅಕ್ಕ ತಂಗಿ ಕೂಡ ನಮ್ಮ ಅಣ್ಣಂಗೆ ನನ್ನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂಥೇಳಿ ಅವಳೊಂದು ದೇವರಿಗೆ ಪೂಜೆ ಪುರಸ್ಕಾರ ವಶೀಕರಣ ಅರ್ಕೆ ಕಟ್ಟಿಬಿಟ್ಟಿದ್ದಾಳೆ. ಆ ಹುಡುಗ ಈಗ ಹಾವು ಸಾಯೋಂಗಿಲ್ಲ, ದೊಣ್ಣೆನೂ ಮುರಿಯೋಂಗಿಲ್ಲ. ಅವನು ಮೊದಲಾಗಿ ನಾನು ಕರೆದು ಕೇಳಿದೆ, ಏನಪ್ಪ ನಿಮ್ಮ ಅಕ್ಕನ ಮಗಳನ್ನ ಮದುವೆ ಮಾಡ್ಕೋ, ಇಲ್ಲ ನಿಮ್ಮ ತಂಗಿ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ನಂಗೆ ಆ ಥರ ಮನಸ್ಸೇ ಇಲ್ಲ. ನಾವೆಲ್ಲ ಅವ್ರ ಜೊತೆಲಿ ಆಟ ಆಡಿಸಿ ಬೆಳೆಸಿದ್ದೀನಿ. ಅವ್ರನ್ನ ಎತ್ಕೊಂಡು ಬೆಳೆಸಿರೋದು ನಾನು. ಎತ್ಕೊಂಡು ಆಟ ಆಡಿಸಿ ಬೆಳೆಸಿರೋ ಹೆಣ್ಮಕ್ಳ ಜೊತೆ ನಾನು ಮದುವೆ ಮಾಡ್ಕೊಳ್ಳೋದು ನಂಗೆ ಅಷ್ಟು ಮನಸ್ಸು ಬರ್ತಿಲ್ಲ, ನಾನು ಆಗಲ್ಲ ಅಂತ ಅವ್ಳಿಗೆ ಓಪನಾಗಿ ಹೇಳಿದ್ರು ಕೂಡ ಅವ್ರು ಕೇಳ್ತಿಲ್ಲ. ಒಬ್ಬನೇ ಮಗ, ಇವಳಿಗೆ ಒಬ್ಬನೇ ತಮ್ಮ, ಇವಳಿಗೆ ಒಬ್ಬನೇ ಅಣ್ಣ, ಒಟ್ಟಿನಲ್ಲಿ ಮದುವೆ ಆಗಬೇಕು. ಇದಕ್ಕೆ ಹಲವಾರು ವಿರೋಧ. ಇದೊಂದು. ಎರಡನೇದು, ಯಾರೋ ಒಬ್ಬರು ಆಸ್ತಿ ಡಿವೈಡ್ ಮಾಡ್ತಿದ್ದಾರೆ. ನನಗೆ ಆರೋಗ್ಯ ಸರಿಯಿಲ್ಲ, ಬದುಕಿದ್ದಾಲೆ ನನ್ನ ಮಕ್ಕಳು ಕಚ್ಚಾಡಬಾರ್ದು, ಸತ್ತ ಮೇಲೂ ಕಚ್ಚಾಡಬಾರ್ದು, ಮಗನಿಗೆ ಈ ಸೈಟು, ಮಗನಿಗೆ ಈ ಮನೆ, ಎರಡನೇ ಮಗನಿಗೆ ಇದು, ಅದು, ಆ ಮಗಳಿಗೆ ಅದು ಇದು ಅಂತೇಳಿ ಎಲ್ಲ ಮಾಡಿ ಲಾಯರ್ ಮುಖಾಂತರ ಆಸ್ತಿನ ಭಾಗ ಮಾಡಬೇಕು ಅಂಥೇಳಿ ತಂದೆ ತಾಯಿ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ. ಮಕ್ಕಳು ಒಪ್ಕೊಂಡ್ರು, ಮನೇಲಿರೋ ಸೊಸೆದಿರು ಬಿಡ್ತಿಲ್ಲ. ವಿರೋಧ ಮಾವನಿಗೂ ಅತ್ತೆಗೂ. ಅತ್ತೆ ಮಾವದ್ಮೇಲೆ ಒಂದು ರೀತಿ ರೋಷ, ದ್ವೇಷ, ಕೋಪ, ತಾಪ. ನಮ್ಗೆ ಈ ಮನೆಯೇ ಬೇಕು, ಈ ಸೈಟೇ ಬೇಕು, ಅದು ಅವನು ಕೊಡಿ, ಹಂಗೆ ಹಿಂಗೆ ಅಂತೇಳಿ ಮನೇಲಿ ಆ ಆಸ್ತಿ ಯಾಕಾರು ಮಾಡಿದ್ನೋ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದೆ. ಈಗ ಅವ್ರಿಗೆ ನೀವೇ ಗುರುಗಳೇ ಕೂತ್ಕೊಂಡು ಆಸ್ತಿ ಡಿವೈಡ್ ಮಾಡಿ ಏನೋ ಮಟ್ಟಿಗೆ ಬಂದುಬಿಟ್ಟಿದೆ. ಅವ್ರ ಕೈಲೇ ಆಗಿಲ್ಲ, ನಾನು ಮಾಡ್ತಾ ಕೂತೀನಿ ಅಂದರೆ ನನಗೂ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ ಆ ಸೊಸೈಟಿಯರು, ಅವ್ರ ಗಂಡು ಮಕ್ಕಳು. ಆ ಲೆವೆಲ್ಗೆ ಮನೆ ಒಳಗೆ ವಿರೋಧ, ಮನೆ ಒಳಗೆ ವಿರೋಧ ಪಕ್ಷ. ಸೊಸೈಟಿಯರ್ದೊಂದು ಪಕ್ಷ, ಗಂಡು ಮಕ್ಕಳದೇ ಒಂಥರ ಪಕ್ಷ. ಎರಡು ವಿರೋಧ ಪಕ್ಷ, BJP ಕಾಂಗ್ರೆಸ್ ಇದ್ದಂಗಿದೆ ಇಲ್ಲಿ. ಈ ಥರ ವಿರೋಧ ಮನೆ ಒಳಗೆ, ಮನೆ ಹೊರಗೆ, ಕೆಲಸದಲ್ಲಿ, ವ್ಯಾಪಾರದಲ್ಲಿ ಎಲ್ಲ ಕಡೆ ವಿರೋಧ ಪಕ್ಷಗಳು ಜಾಸ್ತಿ ಆಗ್ತಾಯಿದೆ. ನಾವು ಮಾಡೋ ಕೆಲಸದಲ್ಲಿ ವಿರೋಧಗಳು ಜಾಸ್ತಿ ಆಗ್ತಾ ಇದೆ. ಮನೇಲಿ ಯಾಕೆ ಮನೆ ಮಕ್ಕಳೇ ವಿರೋಧ ಮಾಡ್ತಾರೆ? ಯಾಕೆ ಅಪ್ಪ ಅಮ್ಮಗೆ ಮಕ್ಕಳೇ ವಿರೋಧ ಪಕ್ಷ? ಮಕ್ಕಳಿಗೆ ಅಪ್ಪ ಅಮ್ಮನೇ ವಿರೋಧ ಪಕ್ಷದ ನಾಯಕರು. ಆಫೀಸಲ್ಲಿ ಉದ್ಯೋಗಿಗಳೇ ನಮ್ಮ ಜೊತೆ ಕೆಲಸ ಮಾಡೋರು ನಮಗೆ ವಿರೋಧ. ಮೊನ್ನೆ ಯಾರೋ ಒಬ್ಬರು ಕೆಲಸ ಮಾಡ್ತಿದ್ದಾರೆ ಒಂದು ಸಾಫ್ಟ್ವೇರ್ MNC ಕಂಪ್ನಿಯಲ್ಲಿ. ಅಲ್ಲಿ 4 ಜನ ಒಂದು ಹುಡುಗನ ಮೇಲೆ ವಿರೋಧ ಮಾಡ್ತಿದ್ದಾರೆ. ಇವನು ಬೇಡ, ಟೀಮಿಂದ ಹೊರಗೆ ಹಾಕಿಲ್ಲ, ಕೆಲಸಕ್ಕೆ ಕಳಿಸಿ, ಆ ಕೆಲಸ ನಾವೇ ಮಾಡ್ತೀವಿ, ಅವ್ನು ಸರಿ ಇಲ್ಲ, ಅವನಿಂದ ನಮ್ಗೆ ತೊಂದರೆ ಆಗ್ತೀವಿ ಅಂತ. ಪಾಪ ಅವನಷ್ಟು ಆನೆಸ್ಟು ಹಾರ್ಡ್ ವರ್ಕರು ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ. ಏನು ಕೆಲಸ ಕೊಟ್ಟರು ಮಾಡಕ್ಕೆ ಬಿಡ್ತಾನೆ. ಅವ್ನು ತೆಗಿಬೇಕು, ಇಲ್ಲ ಓಡಿಸ್ಬೇಕು, ಇಲ್ಲ ಬೇರೆ ಪ್ರಾಜೆಕ್ಟ್ಗೆ ಹಾಕಬೇಕು. ಆ ಹುಡುಗಗಳು ಅಂತ ಹೇಳ್ತಾನೆ, ಪಾಪ ನಂಗೆ ಹಿಂಗೆ ಮಾಡ್ತಿದ್ದಾರೆ, ಈ ಥರ ಮಾಡ್ತಿದ್ದಾರೆ. ಅವನಿಗೆ ಒಳ್ಳೆ ಕ್ಲೈಂಟಿಂದೆಲ್ಲ ಒಳ್ಳೆ ಅಪ್ರಿಸಿಯೇಷನ್ ಬಂದಿದೆ. ಇವ್ರು ಯಾರೋ ಮಾಡಿದವ್ರ ಕೆಲಸ ಅವ್ನು ಮಾಡಕ್ಕೆ ಬಿಡ್ತಾನೆ, ಆ ಲೆವೆಲ್ ಟ್ಯಾಲೆಂಟ್ ಇದೆ. ಆದರೆ ಅವನಷ್ಟು ಮಾಡ್ತಾನೆ ಅಂತ ಇವ್ರು ಸಂಕಟ ಇವನು ಇರಬಾರ್ದು ಇಲ್ಲಿ. ಅಲ್ಲಿ ಉದ್ಯೋಗದಲ್ಲಿ ಒಂದು ರೀತಿ ವಿರೋಧ ಪಕ್ಷದವರು, ಅವನು ಏನು ಹೇಳಿದ್ರು ಅಪೋಸ್ ಮಾಡ್ತಾರೆ. ಕೊನೆಗೆ ಸುತ್ತಿ ಬಳಸಿ ಇವನೇ ಮಾಡೋದು, ಈ ಹುಡುಗನೇ ಮಾಡೋದು. ಮತ್ತು ಅವನು ಮಾತ್ರ ಬೇಡ, ಟೀಮಲ್ಲಿ ಇರಬಾರ್ದು. ಇವರೆಲ್ಲ ಕಳ್ಳರು, ಅವನು ನಿಯತ ಕೆಲಸ ಮಾಡ್ತಾನೆ. ಇದು ಉದ್ಯೋಗದಲ್ಲಿ. ವ್ಯಾಪಾರದಲ್ಲಿ ನಾನೊಂದು ಅಂಗಡಿ ಹಾಕೊಂಡು ಓಪನ್ ಮಾಡ್ಕೊಂಡು ಕೂತಿದ್ದೀನಿ. ಅಕ್ಕಿ, ಬೇಳೆ, ರಾಗಿ, ಗೋಧಿ ಎಲ್ಲ ಮಾಡ್ತಾಯಿದ್ದೀನಿ. ನನ್ನ ಎದುರುಗಡೆ ಒಂದು ಅಂಗಡಿ ಇದೆ. ಅವನು ನನ್ನ ಮೇಲೆ ಚೂ ಬಿಡ್ತಾನೆ ಜನಗಳನ್ನ. ಬೆರ್ಕೆ, ಕಲಬೆರಕೆ ಅವ್ನು ಮಾರೋದು, ಅವ್ನು ಸರಿ ಇಲ್ಲ, ಅವನ್ನೆಲ್ಲ ಭಾಳ ಇದು ಹಾಗೆ ಅಂತೇಳಿ ಜನಗಳಿಗೆ ಕರೆಸ್ಬಿಟ್ಟು ಜನಗಳಿಂದ ಬಾಯಲ್ಲಿ ಅವ್ನಿಗೆ ಹೇಳ್ಸೋದು, ಬೈಸೋದು, ಓಡಿಸೋಗಿ ಮಾಡೋದು, ಕೂಗೋದು. ಅವನ ಅಂಗಡಿ ಮುಚ್ಕೊಂಡು ಹೋಗಬೇಕು, ಆ ಅಂಗಡಿ ಅವ್ನು ಖಾಲಿ ಮಾಡಬೇಕು. ಆ ಅಂಗಡಿಲಿ ಏನು ಬೇಕಾದ್ರೆ ಬರಲಿ, ಆದರೆ ನಾನು ವ್ಯಾಪಾರ ಮಾಡ್ತೇನೆ, ಅದೇ ವ್ಯಾಪಾರ ಅವ್ನು ಮಾಡಬಾರ್ದು ಅಂತ ಅವನದೊಂಥರ ಅಸೂಯೆ. ನೋಡಿ, ಅವನದೊಂಥರ ವಿರೋಧ. ಅವನು ವ್ಯಾಪಾರ ಮಾಡ್ತಿದ್ರೆ ಇವನು ಎದುರುಗಡೆ ಅಂಗಡಿಯವನು ಏನು ಮಾಡಿದ್ದಾನೆ, ಬೋರ್ಡ್ ಹಾಕ್ಬಿಟ್ಟಿದ್ದಾನೆ, 50% ನಿಮಗೆ ರಿಯಾಯಿತಿ ಇದೆ ಅಂತೇಳಿ. ಇವನು ಕಲ್ಲು ಮಣ್ಣು ಇರೋದು ಸರಿ ಇಲ್ಲದ ಐಟಮ್ ಕೊಡ್ತಾನೆ ಅಂತ ಅವನ ವಾದ. ಅವನು 50% ಕೊಡ್ತಾ ಇದ್ದಾನೆ ಅಂದರೆ ಅವನೆಷ್ಟು ಗಲೀಜಿರೋದು ಕೊಡ್ತಾ ಇದ್ದಾನೆ ನೋಡಿ. ಜನ ಅದನ್ನು ಥಿಂಕ್ ಮಾಡಲ್ಲ. ಹೀಗೆ ವ್ಯಾಪಾರದಲ್ಲಾಗಲಿ, ಉದ್ಯೋಗದಲ್ಲೇ ಆಗಲಿ, ಯಾವುದೇ ರೀತಿ ವ್ಯವಹಾರದಲ್ಲೇ ಆಗಲಿ. ಮೊನ್ನೆ ಯಾರೊಬ್ಬರು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ,
ರಿಯಲ್ ಎಸ್ಟೇಟ್ನಲ್ಲಿ ಅವನಿಬ್ಬರು ಗಿರಾಕಿ ತೊಗೊಂಡು ಆ ಲ್ಯಾಂಡ್ ತೋರಿಸಿದ್ದಾರೆ. ಇನ್ನೊಬ್ಬ ಬ್ರೋಕರು ಬಂದುಬಿಟ್ಟು ಆ ಲ್ಯಾಂಡ್ ತೊಗೋಬೇಡಿ, ಡಾಕ್ಯುಮೆಂಟ್ ಸರಿ ಇಲ್ಲ, ಈಗಾಗಲೇ ಕೋರ್ಟಲ್ಲಿ ಕೇಸ್ ಇದೆ, ಆ ಬ್ರೋಕರ್ ಹೇಳೋದು ನಂಬೇಡಿ, ಸರಿ ಇಲ್ಲ ಅಂತಾನಂತೆ. ಆ ಲ್ಯಾಂಡ್ ಮಾರಾಟ ಆಗಕ್ಕೆ ಬಿಡ್ತಿಲ್ಲ ಇನ್ನೊಬ್ಬ ಬ್ರೋಕರು. ಈಗ ನಾನು ಬ್ರೋಕರು 1-2-3 ಎಕರೆನ ನಾವು ಸೇಲ್ ಮಾಡಿಸ್ತಾ ಇದ್ದೀನಿ. ತಗೊಳ್ಳೋರು ಬರ್ತಿದ್ದಾರೆ, ನೋಡ್ಕೊಂಡು ಹೋಗ್ತಿದ್ದಾರೆ, ಖುಷಿಯಾಗಿದೆ. ಆ ತಗೊಳ್ಳೋರಿಗೆ ಅವನೇನು ಮಾಡ್ತಾನೆ, ಬಂದುಬಿಟ್ಟು ಅದ್ರ ಮೇಲೆ ಕೇಸ್ ಇದೆ, ಮೊಮ್ಮಗಳು ಕೇಸ್ ಹಾಕಿದ್ದಾಳೆ, ಅದ್ರ ಮೇಲೆ ಯಾವುದೋ ಡಾಕ್ಯುಮೆಂಟ್ ಸರಿಯಿಲ್ಲ ಹೀಗೆ ಅಂತೇಳಿ ಆ ಬ್ರೋಕರ್ಗೂ ಮಾರಾಟ ಆಗೋಕ್ಕೆ ಅವಕಾಶ ಕೊಡ್ತಿಲ್ಲ. ಲ್ಯಾಂಡ್ ಓನರು ಕೂಡ ಸಫರ್ ಪಡ್ತಿದ್ದಾನೆ, ಯಾರೂ ಬಂದು ಪರ್ಚೇಸ್ ಮಾಡ್ತಿಲ್ಲ. ಅವನು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತೇಳಿ ಒಂದು ಹುಡುಗರು ಬಿಟ್ಬಿಟ್ಟಿದ್ದಾನೆ. ಇವತ್ತು ಯಾರು ನೋಡುತ್ತಾರೆ ನೋಡೋ, ಮಾತಾಡ್ಕೊಂಡು ಹಂಗೆ ಆ ಫೋನ್ ನಂಬರ್ ತೊಗೊಳ್ಳೋ ಅಂತೇಳಿ ಫೋನ್ ಮಾಡಿಬಿಟ್ಟು ಆ ಲ್ಯಾಂಡ್ ತೊಗೋಬೇಡ್ರಿ, ಅದ್ರ ಮೇಲೆ ಭಾಳ ಕೋರ್ಟ್ ಕೇಸ್ ಇದೆ, ಪೊಲೀಸ್ ಕೇಸ್ ಇದೆ, ಕೋರ್ಟಲ್ಲಿದೆ, ಆಮೇಲೆ ಏನೋ ಹೇಳೋದು ಜನ ಚೆಕ್ ಮಾಡ್ದೇ ನಂಬ್ಕೊಂಡ್ಬಿಡ್ತಾರೆ, ವೆರಿಫೈ ಮಾಡ್ತಿಲ್ಲ, ಸರಿಯೋ ತಪ್ಪೋ ಥಿಂಕ್ ಮಾಡ್ದೇ ಅಂಥೇಳಿ ಆ ಹೋಗೋಕ್ಕೆ ಮಾರಾಟ ಒಪ್ಕೋತಾರೆ, ಪರ್ಚೇಸ್ ಆಗ್ತಿಲ್ಲ. ಈ ರೀತಿ ಕೆಲವು ವಿರೋಧಗಳು ನಾವು ಮಾಡೋ ಕೆಲಸದ ಉತ್ಪತ್ತಿ ಆಗ್ತಾ ಇದೆ. ಕಾರಣ ಏನು? ನಾನು ಪೂರ್ವ ಜನ್ಮದಲ್ಲಿ ಮಾಡೋ ಕೆಲಸಕ್ಕೆ ವಿಘ್ನಗಳನ್ನು ತಂದಿಟ್ಟಿದ್ರೆ, ಯಾವುದೋ ಒಂದು ಕೆಲಸಕ್ಕೆ ನಾನು ನಷ್ಟ ಆಗೋ ರೀತಿ ತಿಳುವಳಿಕೆ ಕೊಟ್ಟಿದ್ರೆ, ಹಾಳಾಗೋಗ್ಲಿ ಅಂತ ಬುದ್ಧಿ ಹೇಳಿ, ಅವನೇನೋ ವ್ಯಾಪಾರ ಮಾಡ್ತಿರ್ತಾನೆ, ಅವನ ವ್ಯಾಪಾರ ಹಾಳಾಗೋಗ್ಬೇಕು ಅಂತೇಳಿ ನಾನು ಇನ್ನೂ ಏನೇನೋ ಹೇಳಿ ಅವನ್ನ ಲಾಸ್ ಮಾಡಿ ಬೀದಿ ತಂದು ನಿಲ್ಲಿಸ್ಬೇಕು, ಆ ಲೆವೆಲ್ಗೆ ನಾನು ಜೊತೆಲಿತ್ಕೊಂಡೇ ಮಾಡಿಬಿಟ್ಟಿರ್ತೀನಿ. ನನ್ನ ಜೊತೆಲಿರೋರೇ ನನ್ನನ್ನು ಹೋಗಲಿ ಒಳಗಡೆನೇ ನಾನು ಮಾಡೋ ಬಿಸ್ನೆಸ್ಗೆ ಬೆಂಕಿ ಹಾಕ್ಬಿಟ್ಟಿರ್ತಾರೆ. ಅವ್ರಿಗೆ ರೀಬರ್ತ್ ಆಗಿರ್ತಾರೆ, ನನಗೆ ತೊಂದರೆ ಕೊಟ್ಟಿದ್ರು, ಈಗ ಅವ್ರು ಹುಟ್ಟಿದ್ದಾರೆ. ಈಗ ಅವ್ರು ಏನೇ ಕೆಲಸ ಮಾಡಿದ್ರು ಎಲ್ಲ ಕೆಲಸದಲ್ಲೂ ವಿರೋಧದಿಂದ ಮನೋಚಿಂತೆ, ವಿರೋಧದಿಂದ ನಿಷ್ಠುರ, ವಿರೋಧದಿಂದ ಧನಹಾನಿ, ವಿರೋಧದಿಂದ ಮಾನಹಾನಿ, ವಿರೋಧದಿಂದ ಆರೋಗ್ಯ ಹಾನಿ. ಏನಪ್ಪ ನಾನೇನು ಕೆಲಸ ಮಾಡಿದ್ರು ನಂಗೆ ಈ ಜನ ತೊಂದರೆ ಕೊಡ್ತಾನಂದರೆ, ಜನ್ಮದಲ್ಲಿ ಮಾಡಿದ್ದೆ, ಈಗ ಅವನಿಗೆ ರಿವರ್ಸ್ ಮಾಡ್ತಿದ್ದಾರೆ. ಕರ್ಮ ಜಮಾ ಆಗ್ತಾಯಿದೆ ಅಷ್ಟೇ, ಬೇರೆ ಏನು ಯಾರೇನು ಮಾಡ್ತಿಲ್ಲ. ಜನ್ಮದಲ್ಲಿ ಇನ್ನೊಬ್ಬರು ಮನೆ ಹಾಳು ಮಾಡಿದ್ದೆ, ಇವತ್ತು ನನ್ನ ಮನೆ ಹಾಳಾಗ್ತಾಯಿದೆ. ಜನ್ಮದಲ್ಲಿ ಚಾಡಿ ಹೇಳಿ ಮದುವೆ ನಿಲ್ಲಿಸಿದ್ದೆ, ಈ ಜನ್ಮ ನನ್ನ ಮದುವೆನೇ ಆಗ್ತಿಲ್ಲ. ಜನ್ಮದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಖುಷಿ ಪಟ್ಟಿದ್ದೆ, ಈ ಜನ್ಮ ನನ್ನ ಜೀವನ ಪೂರ್ತಿ ನರಳೋ ಯೋಗ ಬಂದಿದೆ. ಅಲ್ಲಿ ತೊಂದರೆ ಕೊಟ್ಟು ಖುಷಿ ಪಟ್ಟೆ, ಈಗ ನರಳ್ತಾ ಇದ್ದೀನಿ. ಅಲ್ಲಿ ಖುಷಿ ಪಟ್ಟಿದ್ದೆ ಅದೇ ವ್ಯಕ್ತಿ ನಾನು ಮತ್ತೆ ಹುಟ್ಟಿಗೆ ನರಳ್ತಾ ಇದ್ದೀನಿ. ಕರ್ಮ ಜಮಾ ಆಗ್ತಿದೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದೇ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ ಅಂತ ಹೇಳ್ತಾರೆ. ಆದ್ದರಿಂದ ಮನುಷ್ಯ ಜೀವಿತ ಕಾಲದಲ್ಲಿ ತನ್ನ ಸುಖ ಕಳ್ಕೊಂಡು ಇನ್ನೊಬ್ಬರು ಸುಖಕ್ಕೆ ಕೈ ಹಾಕಿ ಹಾಳು ಮಾಡಬಾರ್ದು. ತನ್ನ ಶಾಂತಿ ಕಳ್ಕೊಂಡು ಇನ್ನೊಬ್ಬರು ಶಾಂತಿಗೆ ಹಾಳಾಗುವಂಥ ಚಿಂತನೆಗಳನ್ನು ಮಾಡಬಾರ್ದು, ಪ್ಲ್ಯಾನ್ ಮಾಡಬಾರ್ದು. ಅದರಿಂದ ನಾವು ಯಾಕೆ ಕೆಲವು ಟೈಮು ನಾವು ಮಾಡೋ ಕೆಲಸಕ್ಕೆ ಹಲವಾರು ವಿರೋಧಗಳು ಬರ್ತದೆ. ಮಕ್ಕಳೇ ಆಗಿರ್ಬೋದು, ಇಲ್ಲ ನಮ್ಮ ತಂದೆ ತಾಯಿಗಳೇ ವಿರೋಧಿ ಆಗ್ಬೋದು, ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಬಂಧು ಬಳಗ ಎಲ್ಲರೂ ಕೂಡ ನಮಗೆ ವಿರೋಧಿ ಆಗಿಬಿಡ್ತಾರೆ. ಯಾಕೆ ಹೇಳಿ? ಆ ಕರ್ಮ ಜನ್ಮ ಮಾಡಿದ್ವಿ, ಅವರು ಮತ್ತೆ ಹುಟ್ಟು ಬಂದಿದ್ದಾರೆ. ಅವರು ಅಪ್ಪ ಆಗೋ, ಅಮ್ಮ ಆಗೋ, ಅಣ್ಣ ಆಗೋ, ಅಕ್ಕ ಆಗೋ, ಅಣ್ಣ ತಂಗಿ ಆಗೋ, ಬಂಧು ಮಿತ್ರರಾಗಿ ಬಂದು ಆ ಋಣನ ಅವ್ರು ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ವಿನಃ ಅವ್ರು ಯಾರೂ ಬೇಕು ಅಂತ ಮಾಡೋಕ್ಕೆ ಬಂದಿಲ್ಲ. ಆದ್ದರಿಂದ ಕರ್ಮ ರಿಗ್ರೆಷನ್ ಥಿಯರಿ ಏನು ಹೇಳುತ್ತೆ ಅಂದರೆ, ಯದ್ಭಾವಂ ತದ್ಭವತಿ, ಯತ್ ಕರ್ಮೇಣ ತತ್ಫಲಂ ಅಂತ. ನೀವು ಎಷ್ಟು ಒಳ್ಳೆ ಕರ್ಮ ಮಾಡ್ತೀಯೋ ಅಷ್ಟೇ ಫಲ, ಒಳ್ಳೆಯ ಫಲ ಸಿಗುತ್ತೆ. ಇಲ್ಲ ಅಂದರೆ ಅದಕ್ಕೆ ಹೋರಾಟ ಮಾಡಬೇಕು. ಇದಕ್ಕೆಲ್ಲ ಮೂಲ ಕಾರಣ ಕುಜ ಮತ್ತು ಕುಜ ಮಂಗಳ, ಶನಿ ಮತ್ತು ಶುಕ್ರ. ಶನಿ ಶುಕ್ರ, ಮಂಗಳ, ಶನಿ ಶುಕ್ರ 3 ಗ್ರಹಗಳು. ನಾವು ಯಾವುದಾದ್ರು ಒಂದು ಕಾರ್ಯಕ್ಕೆ ವಿರೋಧ ಮಾಡಿದರೆ, ಮೊನ್ನೆ ಯಾರೋ ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಗಲಾಟೆ ಮಾಡಿದ್ದಾರೆ. ಏನು? ಒಂದು ಹುಡುಗಿ ಲವ್ ಮಾಡಿ ಸಬ್ ರಿಜಿಸ್ಟ್ರ್ ಆಫೀಸರ್ ರಿಜಿಸ್ಟ್ರೇಷನ್ಗೆ ಟೋಕನ್ ತೊಗೊಂಡಿದ್ದಾರೆ, ಡೇಟ್ ತೊಗೊಂಡಿದ್ದಾರೆ. ಹೆಂಗೋ ಗೊತ್ತಾಗೋಯ್ತು ಹುಡುಗಿ ತಂದೆ ತಾಯಿಗೆ. ಯಾರೋ ಹೇಳಿದ್ರು, ಫ್ರೆಂಡ್ಸ್ ಯಾರೋ ಹೇಳಿದ್ದಾರೆ, ನಾಳೆ ನಿಮ್ಮ ಮಗಳು ಸಬ್ ರಿಜಿಸ್ಟ್ರ್ ಆಫೀಸರ್ ಮದುವೆ ಆಗ್ತಿದ್ದಾಳೆ ಅನ್ನೋ ಒಂದು ವಿಚಾರ ಗೊತ್ತಾಗೋಯ್ತು. ಅವರು ಸಬ್ ರಿಜಿಸ್ಟ್ರ್ ಆಫೀಸ್ ಇನ್ನೂ ಓಪನ್ ಮಾಡಿಲ್ಲ, ಅಲ್ಲಿ 9 ಗಂಟೆಗೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಅಲ್ಲಿ 9 ಗಂಟೆಗೆ ಗಂಡ ಹೆಂಡ್ತಿ, ಆ ಹುಡುಗಿ ಸೋದರ ಮಾವ, ಮುಂದೆ 4-5 ಜನ ಹೋಗಿ ಕೂತ್ಬಿಟ್ಟಿದ್ದಾರೆ. ಈ ಹುಡುಗಿ ರಿಜಿಸ್ಟ್ರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ, ಆರ ತೊಗೊಂಡು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ. ಇವ್ರು ಗೊತ್ತೇ ಇಲ್ಲ ನಮ್ಮ ಅಪ್ಪ ಅಮ್ಮ ಮಾವ ಎಲ್ಲ ಬಂದಿದ್ದಾರೆ ಅಂತ. ಇವ್ರು ಒಳಗೆ ಬರೋದು ನೋಡಿಬಿಟ್ಟು ಆಫೀಸಲ್ಲಿ ಬಂದ ತಕ್ಷಣ ಗಲಾಟೆ ಆ ಹುಡುಗನ ಮೇಲೆ. ನೀನು ಯಾರು ನನ್ನ ಮಗಳು ಮದುವೆ ಮಾಡ್ಕೊಳ್ಳೋಕ್ಕೆ? ಸಬ್ ರಿಜಿಸ್ಟ್ರ್ ನೀವು ಯಾರು ರಿಜಿಸ್ಟ್ರ್ ಮಾಡೋಕ್ಕೆ? ಹೆಂಗೆ ರಿಜಿಸ್ಟ್ರ್ ಮಾಡ್ತೀರಿ?
ಹಾಗೆ ಹೀಗೆ ಅಂತ ಏನು ಅಷ್ಟು ಜನ ಗಲಾಟೆ. ಸಬ್ ರಿಜಿಸ್ಟ್ರಾರ್ ಪೊಲೀಸ್ ಕರೆಸಿದ್ರು. ನೋಡಿ, ಹುಡುಗ ಹುಡುಗಿ ಮೇಜರ್, ಮೈನರ್ ಅಲ್ಲ, ಮದುವೆಗೆ ಏಜ್ ಬಂದಿದೆ, ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ, ಕಾನೂನು ಪ್ರಕಾರ ನಾವು ರಿಜಿಸ್ಟರ್ ಮಾಡಬೇಕು, ಮಾಡ್ತೀವಿ. ನೀವು ನನ್ನ ಮೇಲೆ ಹೊಡಿಯೋಕ್ಕೆ ಕೂಗೋಕ್ಕೆ ಗಲಾಟೆ ಮಾಡಿದ್ರೆ ಪೊಲೀಸ್ ಅರೆಸ್ಟ್ ವಾರೆಂಟ್ ಕಳಿಸ್ಬಿಡ್ತೀನಿ ಅಂತ ಸಬ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ಯಾರು? ಸಬ್ ಇನ್ಸ್ಪೆಕ್ಟ್ರು ವಾರ್ನ್ ಮಾಡ್ತಾಯಿದ್ದಾರೆ. ಸಬ್ ರಿಜಿಸ್ಟ್ರಾರು ಕೂಡ ಹೇಳ್ತಾ ಇದ್ದಾರೆ, ನಂದಲ್ಲಪ್ಪ, ನಿಮ್ಮಿಬ್ಬರು ಮಕ್ಕಳು ಒಪ್ಕೊಂಡಿದ್ದಾರೆ, ಮೇಜರ್ ಅವರು ಮದುವೆ ಆಗೋ ವಯಸ್ಸು ಬಂದಿದೆ, ಬಂದು ರಿಜಿಸ್ಟರ್ ಮ್ಯಾರೇಜ್ ಆಗ್ತಿದ್ದಾರೆ. ಕೊನೆಗೆ ಹುಡುಗಿ ಅಂದೇ ಬಿಟ್ಲಂತೆ. ಅಪ್ಪ ಅಮ್ಮನಿಗೆ ವಿರೋಧ. ಹೆಂಗೆ ಅಂದು, ನಾನು ಇವನ್ನೇ ಮದುವೆ ಮಾಡ್ಕೊಳ್ಳೋದು, ನನ್ನ ಇಷ್ಟ ಇದು, ನನ್ನ ಮದುವೆ ವಿಷಯಕ್ಕೆ ನೀವು ತಲೆ ಹಾಕೋ ರೈಟ್ಸೇ ಇಲ್ಲ ಅಂದ್ಬಿಟ್ಟಂತೆ ಎಲ್ಲರೂ ಮುಂದೆ. ಇನ್ಸ್ಪೆಕ್ಟ್ರು, ಸಬ್ ರಿಜಿಸ್ಟ್ರಾರು ಎಲ್ಲರೂ ಇದ್ದಾರೆ. ಅಲ್ಲೊಬ್ಬ ಲಾಯರು ಕೂಡ ಕರ್ಕೊಂಬಂದಿದ್ರು. ಅವಳಿಗಳಂತೆ, ನಿಮ್ಮ ಲಾ ಕೋರ್ಟನ್ನು ನೋಡ್ಕೊಳ್ಳಿ, ನಾನು ಮೇಜರೀಗ, ನನಗೆ 20 ವರ್ಷ ವಯಸ್ಸಾಗಿದೆ, ನನ್ನ ಮದುವೆ ಆಗೋ ಏಜ್ ಬಂದಿದೆ, ನಾನು ಮದುವೆ ಆಗ್ತಾಯಿದ್ದೀನಿ, ನೀವ್ಯಾರು ಕೇಳೋಕ್ಕೆ? ನನ್ನ ಸ್ವಂತ, ನನ್ನ ಮದುವೆ ನನ್ನ ವಿಚಾರ, ನನ್ನ ಪರ್ಸ್ನಲ್ಲು, ನನ್ನ ಚಿಂತನೆ, ನನ್ನ ಖುಷಿ, ನಾನು ಯಾರನ್ನು ಬೇಕಾದ್ರೆ ಮದುವೆ ಆಗ್ತೀನಿ, ನಿಮ್ಗೆ ಯಾರೂ ರೈಟ್ಸ್ ಇಲ್ಲ, ಹೋಗಿ. ನೀವು ಜನ್ಮ ಕೊಟ್ಟಿರ್ಬೋದು, ಹೆತ್ತಿರ್ಬೋದು, ಆದರೆ ಮದುವೆ ಇಂಥದ್ದೇ ಮಾಡ್ಕೋಬೇಕು ಅಂತ ಏನಿಲ್ಲ. ನನಗಿಷ್ಟ ಬಂದಿರೋ ಹುಡುಗ, ನಾನು ಮದುವೆ ಮಾಡ್ಕೋತಾ ಇದ್ದೀನಿ, ಅವ್ನು ನಮ್ಮ ಜಾತಿಯವನ್ನೆಲ್ಲ ಹಾಗೆ ಹೀಗೆ ಏನೇನೋ ಗಲಾಟೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೂಗಾಟ. ಅವತ್ತು ನನಗೆ ಫೋನ್ ಮಾಡಿ ಕೇಳ್ತಾರೆ ಏನು ಮಾಡೋದಂತ. ವಾಪಸ್ ಮನೆಗೆ ಬನ್ನಿ ಎಂದೆ. ಏನಕ್ಕೆ ಅಂತೇಳಿ ಅಂದರೆ, ನೋಡಿ, ಸ್ವಂತ ಮಗಳೇ ಅಪ್ಪ ಅಮ್ಮನಿಗೆ ಅಪೋಸ್ ಮಾಡಿಬಿಟ್ಲು. ಸ್ವಂತ ಮಗಳೇ ಅಪ್ಪ ಅಮ್ಮನಿಗೆ ವಿರೋಧ ಪಕ್ಷದ ನಾಯಕಿ. ಎಂಥ ವಿರೋಧ ಅಂದರೆ, ನೀವು ಯಾರು ಕೇಳೋಕ್ಕೆ? ನಾನು ಇಷ್ಟ ಬಂದು ನಾನು ಮದುವೆ ಆಗ್ತಾಯಿದ್ದೀನಿ, ಇದು ನನ್ನ ಸ್ವ ಇಚ್ಛೆ, ನಾನು ಇಷ್ಟಪಟ್ಟೊಂದು ಮಾಡ್ತೀನಿ, ನೀವು ಇಷ್ಟಪಡೋ ಜೊತೆ ನನಗೆ ಇಷ್ಟ ಇಲ್ಲ ಮದುವೆ ಆಗೋಕ್ಕೆ, ನಾನು ಮದುವೆ ಆಗೋದು ಬಾಳೋದು, ನಾನು ನನ್ನಿಷ್ಟ ಪ್ರಕಾರ ಲವ್ ಮಾಡಿ ಮದುವೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿಬಿಟ್ಲು. ಇದಲ್ದೇ ಅವ್ರ ಅಪ್ಪನೂ ಲವ್ ಮ್ಯಾರೇಜ್ ಅಂತೆ. ನೀನು ಮದುವೆ ಆಗಿಲ್ವಾ? ಬೇರೆ ಕ್ಯಾಸ್ಟ್ ಹುಡುಗಿನ? ನೀನು ಮದುವೆ ಆಗಿಲ್ವಾ? ನೀನು ಮದುವೆ ಆಗುವಾಗ ಯಾರು ತಡೀಲಿಲ್ವಾ? ನೀನು ಮಾತ್ರ ಲವ್ ಮ್ಯಾರೇಜ್ ಮಾಡ್ಬೋದು, ನಾನು ಆಗಬಾರ್ದಾ ಅಂದ್ಲಂತೆ ಎಲ್ಲರೂ ಮುಂದೆ. ಆಗ ಎಲ್ರಿಗೂ ಶಾಕ್. ಅಲ್ಲೇ ಅಯ್ಯಪ್ಪ ಬೇವ್ತೋದ್ನಂತೆ. ಯಾಕಾರು ಬಂದಪ್ಪ, ಯಾಕಾರು ಉಳ್ಳ ಮಗಳು ಅಂತ ನಾನು ಜನ್ಮ ಕೊಟ್ಟನೋ ಅನ್ನೋ ಮಟ್ಟಿಗೆ ತಂದಿಟ್ಬಿಟ್ಲು ಆದಲ್ಲಿ. ಆದ್ದರಿಂದ ಪೂರ್ವಜನ್ಮದಲ್ಲಿ ನಾವೇನಾದ್ರು ವಿರೋಧ ಮಾಡಿ, ತೊಂದರೆ ಮಾಡಿ ಕೆಡಿಸಿದ್ರೆ, ಇವತ್ತು ನಾವು ಮಾಡೋ ಕೆಲಸಕ್ಕೆ ಆಗಾಗ ಕೆಲವು ವಿರೋಧಿಗಳು ಉಟ್ಕೋತಾರೆ. ಆ ವಿರೋಧ ಪಕ್ಷದವರು ಹೆಂಗೆ ಅಂದರೆ, ಶುಕ್ರ, ಮಂಗಳ, ಶುಕ್ರ ಇವರು ಗ್ರಹಗಳು. ಶನಿ, ಶುಕ್ರ ಶುಭ ಕಾರ್ಯಕ್ಕೆ, ಶನಿ ಕೆಟ್ಟ ದೋಷ, ಈಗ ಭೂಮಿ ಮನೆ ವಿಚಾರ ಸಂಬಂಧಪಟ್ಟ ಹಾಗೆ, ಮಂಗಳ ಹಾಗೆ, ಶುಕ್ರ ಕಾರ್ಯ ವಿಚಾರ ಇರ್ಬೋದು, ಸೈಟ್ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು. ಶನಿ ಕೊಲೆ, ರೇಪು, ದುಶ್ಚಟಗಳು, ಈ ಥರ ವಿಚಾರದಲ್ಲಿ ನಮ್ಮನ್ನು ವಿರೋಧ ಮಾಡುವಂಥ ವಿರೋಧಿ ಶಕ್ತಿಗಳು ಉಟ್ಕೊಳ್ತವೆ. ನಾವು ಮಾಡೋ ಕೆಲಸ ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಹಲವಾರು ವಿರೋಧಗಳು ಹೆಚ್ಚಿಗೆ ಆಗುತ್ತೆ. ಜ್ಯೋತಿಷ್ಯ ಹೇಳೋರಿಗೆ ಹಲವಾರು ವಿರೋಧಿಗಳಿರ್ತಾರೆ, ವಾಸ್ತು ನೋಡೋರಿಗೆ ವಿರೋಧಿಗಳಿರ್ತಾರೆ, ಲಾಯರ್ಗೆ ವಿರೋಧ, ಹೀಗೆ ನಮ್ಮ ಕ್ಷೇತ್ರದಲ್ಲಿ ಕೆಲವು ವಿರೋಧಿಗಳಿರ್ತಾರೆ, ಶತ್ರುಗಳಿರ್ತಾರೆ, ವಿರೋಧ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಅದನ್ನು ಯಾವ ರೀತಿ ಆ ಅನಿಷ್ಟಗಳನ್ನ, ಅದನ್ನು ಅನಿಷ್ಟ ಅಂತ ಕರೀತಾರೆ. ಮಾಡೋ ಕಾರ್ಯಕ್ಕೆ ಯಾರು ಬೆಂಕಿ ಇಡ್ತಾರೋ, ಯಾರು ತೊಂದರೆ ಕೊಡ್ತಾರೋ, ಯಾರು ಅಡೆತಡೆಗಳು ಮಾಡ್ತಾರೋ ಅದಕ್ಕೆ ಅನಿಷ್ಟ ಅಂತ ಕರೀತಾರೆ ಸಂಸ್ಕೃತ ಭಾಷೆಯಲ್ಲಿ. ಅದನ್ನು ಹನುಮಾನ್ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರದಲ್ಲಿ ನಮ್ಮ ಜಪ, ತಪ, ಧ್ಯಾನ, ವ್ಯಾಪಾರ, ವ್ಯವಹಾರ, ಉದ್ಯೋಗ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮನ್ನು ಅಪೋಸ್ ಮಾಡೋರು ಬಂದರೆ ಆ ಅನಿಷ್ಟವನ್ನು ತೆಗೆದುಹಾಕಲಿಕ್ಕೆ ಹನುಮಂತಗೆ ಒಂದು ಒಳ್ಳೆ ವಿಶೇಷವಾದಂಥ ಎನರ್ಜಿ ಇದೆಯಂತೆ. ಅದನ್ನು ರಾಮ ಅವನಿಗೆ ಅರಿವಿಲ್ದಂಗೆ ಟ್ರೈನಿಂಗ್ ಕೊಟ್ಟಿದ್ದಂತೆ. ಆ ಶಕ್ತಿಯಿಂದ ಇದನ್ನು ತಡಿಬೋದು ಅಂಥೇಳಿ ವಿಶ್ವಾಮಿತ್ರರು ಒಂದು ಕಡೆ ಹೇಳ್ತಾರೆ. ವಿಶ್ವಾಮಿತ್ರರು ಹನುಮಂತನ ಒಂದು ಕೆಪಾಸಿಟಿ, ಅವನ ಇಂಟೆಲಿಜೆನ್ಸು, ಅವನ ಒಂದು ಸ್ಕಿಲ್ಸ್ ನೋಡಿ ಅವನೊಂದು ಕಡೆ ಹನುಮಂತನ ಬಗ್ಗೆ ಒಂದು ಒಳ್ಳೆ ವಿಶೇಷವಾಗಿ ಒಂದು ಮಾಹಿತಿ ಕೊಡ್ತಾರೆ. ಈ ಹನುಮಂತ ತಂತ್ರಸಾರದಲ್ಲಿ ಒಂದು ತಂತ್ರ, ಒಂದು ಮಂತ್ರ ಇದೆ. ಏನದು? 1 ಡಜನ್ ಬಾಳೆಹಣ್ಣು ತಗೊಳ್ಳೋದು. 1 ಡಜನ್ ಬಾಳೆಹಣ್ಣು ಮತ್ತು ಶೇಂಗಾ ಅಂದರೆ ಕಡಲೆಕಾಯಿ ಬೀಜ, ಅದು ಗುರುಗ್ರಹ. ಒಂದು ಸ್ವಲ್ಪ ಎಳ್ಳು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡೋದು, ಅದು ಶನಿ. ಶುಕ್ರ ಬಾಳೆಹಣ್ಣು, ಶನಿ ಎಳ್ಳು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಒಂದು ಚಿಗಲಿ ಅಂತ ಮಾಡ್ತಾರೆ. ನಮ್ಮ ಕಡೆ ಮಂಡ್ಯದ ಕಡೆಯಲ್ಲ ಚಿಗಲಿ ಅಂತಾರೆ. ಕುಜ ಮಂಗಳ ಗ್ರಹ, ಯಾವುದಾದ್ರು ಒಂದು ಒಳ್ಳೆ ಕೆಂಪು ಬಣ್ಣದ ಹೂವು, ಬಾಳೆಹಣ್ಣು, ಶೇಂಗಾ ಇದಿಷ್ಟು ಮತ್ತು ಎಳ್ಳಿನ ತಂಬಿಟ್ಟು ಅಂದರೆ ಎಳ್ಳಿನ ಉಂಡೆ, ಬೆಲ್ಲಕ್ಕೆ ಎಳ್ಳಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಉಂಡೆ ಲಡ್ಡು ಥರ ಮಾಡೋದು. ಒಂದು ತಟ್ಟೆಲಿ ಇಟ್ಕೊಳ್ಳೋದು. ಇಟ್ಕೊಂಡು ಓಂ ನಮೋ
ವೀರ ಹನುಮತೆ, ವೀರರಲ್ಲಿ ವೀರರಾದಂಥ ಹನುಮಂತ, ಸರ್ವಾಣ್ಯ ಅರಿಷ್ಟಾಣಿ, ಸದ್ಯದಲ್ಲಿ ಬಂದಿರತಕ್ಕಂಥ ಎಲ್ಲ ರೀತಿಯ ಅನಿಷ್ಟಗಳನ್ನು, ವಿರೋಧವನ್ನು, ಸರ್ವಾಣ್ಯ ಅರಿಷ್ಟಾಣಿ, ಅನಿಷ್ಟಗಳನ್ನು, ವಿರೋಧಗಳನ್ನು ಸದ್ಯ ಈಗ ಶಮಯ ಸ್ವಾಹ, ಶಮಯ ಶಾಂತಿ ಮಾಡು ಅಂಥೇಳಿ. ಓಂ ನಮೋ ವೀರ ಹನುಮತೆ ಸರ್ವಾಣ್ಯರಿಷ್ಟಾನಿ ಸದ್ಯ ಶಮಯ ಸ್ವಾಹ. ಓಂ ನಮೋ ವೀರ ಹನುಮತೆ ಸರ್ವಾಣ್ಯರಿಷ್ಟಾನಿ ಸದ್ಯ ಶಮಯ ಸ್ವಾಹ. ಓಂ ನಮೋ ವೀರ ಹನುಮತೆ ಸರ್ವಾಣ್ಯ ಅರಿಷ್ಟಾನಿ ಸದ್ಯ ಶಮಯ ಸ್ವಾಹ. ಬಾಳೆಹಣ್ಣು, ಚಿಗ್ಲಿ, ಕಡಲೆಕಾಯಿ ಬೀಜ, ಕೆಂಪು ಹೂವು, ಕುಜಗ್ರಹ, ಕೆಂಪು ಬಣ್ಣದ ಹೂವು ಮಂಗಳಗ್ರಹ, ಇದಿಷ್ಟನ್ನು ತೊಗೊಂಡು ತಟ್ಟೆಟ್ಕೊಂಡು ಒಂದು ಅರ್ಧ ಗಂಟೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಪ ಮಾಡಬೇಕು. ಜಪ ಮಾಡಿಬಿಟ್ಟು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು ಜಪ ಮಾಡಿಬಿಟ್ಟು ಅದಷ್ಟು ತೊಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದಾಗ ಆಂಜನೇಯ ಮಹಾ ಚೈತನ್ಯ ಬಂದಂಗೆ ಆಗತ್ತಂತೆ. ನೀವೇನು ಕೋರ್ಕೊಂಡಿದ್ದೀರೋ ಅದು ಹಂಗೆ ಆ ವಿರೋಧಿಗಳೆಲ್ಲ ಹಂಗೆ ಸರ್ವನಾಶ ಆಗಿಬಿಡ್ತಾರಂತೆ. ಈ ರೀತಿ ಮಾಡಿದ್ರೆ ನಾವು ಮಾಡೋ ಕೆಲಸಕ್ಕೆ ವಿರೋಧ ಮಾಡೋ ಜನಗಳು ನಾವು ಹೇಳ್ದಂಗೆ ಕೇಳಬೇಕು ಅಂತ ಕೆಲವು ಇರ್ತದೆ, ಕೆಲವು ಮಹಾಪಾಪಿಗಳು, ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಂತೆ ಹನುಮಂತ. ಆದ್ದರಿಂದ ನಮ್ಮ ಕೆಲಸಕ್ಕೆ ವಿರೋಧಗಳು ಬಂದಾಗ ಈ ರೀತಿ ತಂತ್ರಮಂತ್ರ ಮಾಡಿ ಅಂತೇಳಿ ಹನುಮಾನ್ ತಂತ್ರ ಸಾಧನೆ ಇದೆಲ್ಲ ಹೇಳ್ತಾರೆ. ಇದನ್ನು ನಾನು ತಿಳಿಸ್ತೀನಿ, ಇದನ್ನು ನೀವು ಮಾಡಿ ನಿಮ್ಮ ಕಾರ್ಯದಲ್ಲಿ ಯಾರೂ ವಿರೋಧ ಪಕ್ಷರು ಉಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧುಗಳಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ನೀವು ಅಲ್ಲೂ ಕೂಡ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.